ಕಲಾನಿಕೇತನ್ ಶಾಪಿಂಗ್ ಮಾಲ್ ಬೆಂಗಳೂರು ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಹಸಿರು ಕಡ್ಡಿಯ ಸೀರೆ ಟೋಪು ಮುಸ್ಕೋ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತ್ರಿ. ಹಸಿರು ಕಡ್ಡಿಯ ಸೀರೆ ಟೋಪು ಮುಸ್ಕೋ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಹಸಿರು ಕುಕ್ಸದ ಮೇಲೆ ಹಸ್ತಾದೆರಡು ಅಂಗಿಯನಿಟ್ಟು ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತ್ರಿ. ಹಸಿರು ಕುಕ್ಸದ ಮೇಲೆ ಹಸ್ತಾದೆರಡು ಅಂಗಿಯನಿಟ್ಟು ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಹಸಿರು ಕಡ್ಡಿಯ ಸೀರೆ ಟೋಪು ಮುಸ್ಕೋ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಹಸಿರು ಕಡ್ಡಿಯ ಸೀರೆ ಟೋಪು ಮುಸ್ಕೋ ಮ್ಯಾಲೆ ಮಾಡಿ ಬಿಸಿಲಿಗೆ ಬೆನ್ನ ಕೊಟ್ಟು ನಡೆಯಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಹೂಗಾರರ ಮನೆಗೆ ಹೋಗಿ ಹೂವಿನ ದಂಡೆಯ ನೇರಿಸಿಕೊಂಡು ರಾಯರ ಎಡಗಡೆ ಕೂತ್ಕೊಂಡು ಮುಡಿಯಂಗಾಗೈತ್ರಿ. ಹೂಗಾರರ ಮನೆಗೆ ಹೋಗಿ ಹೂವಿನ ದಂಡೆಯ ನೇರಿಸಿಕೊಂಡು ರಾಯರ ಎಡಗಡೆ ಕೂತ್ಕೊಂಡು ಮುಡಿಯಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಬಾಳನ ಬೈಕೆಲಿ ಬಯಸಂಗಾಗೈತ್ರಿ. ಪ್ರೀತಿಯಿಂದ ಪ್ರೀತಿಯಿಂದ. ನನ್ನ ಪ್ರಶ್ನೆ ರೇಖಾರಾಣಿ ಅವ್ರಿಗೆ, ಇಲ್ಲಿ ಅಮ್ಮಾಯಿ ಹುಚ್ಚ ಅಂತ ತೋರಿಸಿದ್ದೀರ. ಆ ಹುಚ್ಚತನ ಹುಟ್ಟಿನಾಗಿಂದ ಬಂದಿದ್ದಲ್ಲ, ಅದು ಮಧ್ಯದಲ್ಲಿ ಬಂದಿರೋದು ಅಂತ ನೀವು ಸೂಕ್ಷ್ಮ ಕೊಟ್ಟಿದ್ದೀರಾ. ಆದರೆ ಈ ಹುಚ್ಚತನ ಓಡಿಸ್ಬೇಕು ಅಂತ ಪಚ್ಚೆನ ಮದುವೆ ಮಾಡಿದ್ದೀರಾ. ಆ ಮದುವೆ ಆದ ನಂತರ ಆ ಪಚ್ಚೆಗೆ ಅಮ್ಮಾಜಿಯವರು ಅಥವಾ ಪಚ್ಚೆನೇ ಪ್ರಶ್ನೆ ಮಾಡಿ ಕೇಳ್ಬೋದು. ಯಾಕೆ ಅಂದರೆ ಅಮ್ಮಾಯಿ ಹುಚ್ಚತನ ಇಲ್ಲಿ ಹೋಗ್ಲಾಡಿಸ್ಬೇಕು. ಆ ಹುಚ್ಚತನ ಹೇಗೆ ಬಂದಿರೋದು, ಯಾವಾಗ ಬಂದಿರೋದು, ಆ ಕಾರಣ ಏನು ಅಂತ ಅವಳು ಕೇಳ್ಕೋಬೇಕು ಹುಚ್ಚತನ ಓಡಿಸ್ಲಿಕ್ಕೆ. ಅದನ್ನು ತೋರಿಸ್ತೇನೆ ಈ ಧಾರಾವಾಹಿನ ಮುಂದೆ ತೊಗೊಂಡು ಹೋಗ್ತಿದ್ದೀರಾ. ಅದಕ್ಕೊಂದು ಸಮಯ ಬರ್ತಿದೆ. ಬಹುಶಃ ನೀವು ಹೋದ ವಾರ ನೋಡಿದ್ರೆ ಇಲ್ವೋ, ಅಮೈ ಪೇಂಟಿಂಗ್ಸ್ ಎಲ್ಲ ನೋಡ್ತಾ ಆಕೆ ಮಾತಾಡ್ತಾಳೆ. ಅಮೈ ಮನಸ್ಸಲ್ಲಿ ಏನೋ ಹೆದರಿಕೆ ಇದೆ, ಆತಂಕ ಇದೆ. ಇದನ್ನು ವೈದ್ಯರ ಹತ್ರ ನಾನು ತೋರಿಸಿ ಮಾತಾಡಬೇಕು, ಇದಕ್ಕೆ ಕಾರಣ ಕಂಡುಹಿಡಿಬೇಕು ಅಂತ. ಪಚ್ಚೆ ಏನೇ ಆದರೂ ಹೊರಗಿನವಳಾದ್ರಿಂದ ಮನೆ ಒಳಗಡೆ ಇರೋರು ಯಾರು ಒಳಗಡೆ ಕಥೆನ ಹೇಳಕ್ಕೆ ರೆಡಿ ಇಲ್ಲ. ಗೊತ್ತಿರೋ ಅಮೈ ಹೇಳಕ್ಕೆ ಬರಲ್ಲ. ಈ ಥರ ಒಂದು ಸನ್ನಿವೇಶ. ಬಟ್ ಕಂಡು ಹಿಡಿತಾಳೆ. ಕಂಡು ಹಿಡಿಯೋದೇ ಒಂದು ಮುಖ್ಯವಾದ ಕತೆ. ಇದರಲ್ಲಿ ಎಲ್ಲರೂ ಹೇಳ್ತಿರೋ ಹಾಗೆ ಅಮೈ ಪಾತ್ರಧಾರಿ ನನಗೆ ತುಂಬ ಅಚ್ಚುಮೆಚ್ಚು. ಯಾಕೆಂದರೆ ಅವರು ನೀನಾಸಂ ಕೊಡುಗೆ ಅಂದಮೇಲೆ ಅದಕ್ಕೆ ನ್ಯಾಯ ಸಲ್ಲಿಸಲೇಬೇಕು ಅವರು. ಹಾಗಾಗಿ ನ್ಯಾಯ ಸಲ್ಲಿಸ್ತಾ ಇದ್ದಾರೆ. ತುಂಬ ಸಂತೋಷ ಆಗುತ್ತೆ ಅವರ ಒಂದು ಆ್ಯಕ್ಟಿಂಗ್ ನೋಡಿದರೆ. ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದೀರಾ, ಹೇಗೆ ಮುಂದುವರಿಸಿ. ಆದಷ್ಟು ವಾಸ್ತವದ ನೆಲೆಗಟ್ಟಿನಲ್ಲಿ ಧಾರಾವಾಹಿ ಮುಂದುವರಿಬೇಕು ಅಂತ ನನ್ನ ಆಸೆ. ಈ ಕ್ಷಮಿಕಾ ಅವರು ಯಾವಾಗ ನೋಡಲಿ ಫಿಟ್ಟಿಂಗ್ ಇಡ್ತಾನೆ ಇರ್ತಾರಲ್ಲ, ಮುಂದಕ್ಕೂ ಹಿಂಗೆ ಫಿಟ್ಟಿಂಗ್ ಇಡ್ತಾ ಪಚ್ಚೆನೂ ಅಮ್ಮನೂ ದೂರ ಮಾಡ್ತೀರಾ? ನೀವು ಹೇಳಿದ್ರೆ ಮಾಡೋಣ. ಬೇಡ ನೀವು ಅದು ಖಂಡಿತವಾಗ್ಲೂ ಆ ಥರ ಆಗ್ಬಾರ್ದು. ಅಮ್ಮಾಯಿ ಪಚ್ಚೆ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತೀರಾ ಅಮ್ಮಾಯಿ ಅವರು. ಬೇರೆ ಬೇರೆ ಮಾಡಿದರೆ ಪಚ್ಚೆ ಹೆಂಗೋ ಬದುಕ್ತಾರೆ. ನನ್ನ ಕತೆ ಹೇಳಿ, ನಾವೆತ್ಲ ಹೋಗೋಣ. ನಿಮ್ಮನ್ನು ಬಿಟ್ಟೋಗ್ಬಿಟ್ರೆ ಅವ್ರು ತೇಜು ಉಳಿಸ್ತಾರಲ್ಲ. ಅಲ್ಲ ಮೇಡಮ್, ಎಲ್ಲರೂ ಪಚ್ಚೆ ಅಮ್ಮಾಯಿ ತೇಜುನ ಸಪೋರ್ಟ್ ಮಾಡ್ತಾ ಇದ್ದಿಲ್ಲ. ನನ್ನೂ ಸ್ವಲ್ಪ ಯಾರಾದರೂ ಸಪೋರ್ಟ್ ಮಾಡಿ. ನಾವು ಮಾಡಲ್ಲ. ಯಾಕೆ? ನೀವು ಫಿಟ್ಟಿಂಗ್ ಜಾಸ್ತಿ ಇಡ್ತೀರಾ. ನನ್ಗೆ ಅಮ್ಮಾಜಿ ಅನ್ಯಾಯ ಮಾಡ್ತಾ ಇದಾರಲ್ವಾ? ಏನು ಅನ್ಯಾಯ ಮಾಡ್ತಿದ್ದಾರೆ? ನಿಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಲ್ಲ. ಮತ್ತೆ ನಾನು ಮನೆ ದೊಡ್ಡ ಸೊಸೆ, ಅವಳ ಕಾಲಕ್ಕೆ ನನ್ನ ನಮಸ್ಕಾರ ಮಾಡಿಸಿದ್ರಲ್ವಾ? ಅಯ್ಯೋ, ಅದರಲ್ಲಿ ಏನು ತಪ್ಪಿಲ್ಲ. ಅವ್ರ ಲೆಕ್ಕದಲ್ಲಿ ನೋಡಿದ್ರೆ ಅಮ್ಮಾಯಿ ಅವರೇ ದೊಡ್ಡವರಲ್ವಾ? ಹೌದಾ? ಹೋಗ್ಲಿ ಬಿಡಿ, ನಾನು ಸರಿ ಆಗ್ತೀನಿ ಬೇಗ.
ಜಾಸ್ತಿ ಚಕ್ರಿ ಅಣ್ಣವ್ರ ಜೊತೆ ಫಿಟ್ಟಿಂಗ್ ಇಡೋದನ್ನ ಕಡಿಮೆ ಮಾಡಿ. ಹೌದಾ, ಆಯಿತು ಮೇಡಮ್, ಥ್ಯಾಂಕ್ ಯು. ಈ ಫಿಟ್ಟಿಂಗ್ ಇಡೋದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು. ಸ್ಟೇಜ್ ಲವರ್ದು ಹೇರ್ ಸ್ಟೈಲ್ ಒಂಥರ ತುಂಬ ಜಾಸ್ತಿ ಆಗಲಿಲ್ಲ ಅಂತ ಅನಿಸುತ್ತೆ, ಗೊಂಬೆಗೆ ಹಾಕ್ತಂಗೆ ಅನಿಸುತ್ತೆ. ಆ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಬೋದಾ? ಅವರು ಅಮೇರಿಕಾದಿಂದ ಬಂದಿದ್ದಾರಮ್ಮ. ಅಮೇರಿಕಾದಿಂದ ಬಂದು ತುಂಬ ಗೊಂಬೆಗೆ ಹಾಕ್ತಂಗೆ ಅನಿಸುತ್ತೆ. ವಿಚಿತ್ರವಾಗಿ ಡ್ರೆಸ್ ಮಾಡ್ತಾರೆ, ವಿಚಿತ್ರವಾಗಿ ಆಡ್ತಾರೆ, ಅದೇ ಅವ್ರ ಸ್ಪೆಷಾಲಿಟಿ. ನಾವು ಅವ್ರನ್ನ ಬೇಕು ಅಂತಾನೆ ಹಾಗೆ ಮಾಡಿರೋದು. ಮತ್ತು ಅಮ್ಮಯ್ಯನ ಸರಿ ಮಾಡ್ತಿರೋ ಕೊನೆ ತನಕ ಹೀಗೆ ಇರ್ತಾರೋ ಅವರು? ಅಲ್ಲ, ಅದು ಗೊಂಬೆ ಥರ ಇರೋದ್ರಿಂದನೇ ನಾನು ಲವ್ ಮಾಡಿದ್ದೆ. ನನ್ನ ಹೆಸರು ಹಿತಶ್ರೀ ಅಂತ. ಇದು ಯಾರಿಗೆ ಅಂತ ಅಲ್ಲ, ಆಲ್ಮೋಸ್ಟ್ ಅವರು ರೇಖಾ ಮೇಡಮ್ ಅವ್ರಿಗೆ, ಅಶೋಕ್ ಮೇಡಮ್ ಅವ್ರಿಗೇನೆಯ. ಏನಂದರೆ ಇದು ಹಿಂದಿ ಸೀರಿಯಲಲ್ಲೂ ಬರ್ತಿತ್ತು. ಅದೇ ರೀತಿ ಡಬ್ಬಿಂಗ್ ಅಂದರೆ ಫುಲ್ ಎಂಡಿಂಗೆಲ್ಲ ಡಬ್ಬಿಂಗ್ ಮಾಡೋಕ್ಕೆ ಹೋಗ್ಬಿಡಿ. ಬಿಕಾಸ್ ಪಚ್ಚೆ ಮೇಡಮ್ ಅವರು ತುಂಬ ಅಷ್ಟು ಕಷ್ಟಪಟ್ಟು ಅಮ್ಮಯ್ಯವ್ರನ್ನ ಸರಿ ಮಾಡ್ತಾರೆ. ಬಟ್ ಕೊನೆಗೆ ಅವರು ಸಾಯೋದು ಬೇಡ, ಯಾಕಂದರೆ ಅವರು ಇಲ್ಲಿವರೆಗೂ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಬರೀ ಕಣ್ಣೀರೇನೆ, ಪಾಪ ಎಷ್ಟು ಗ್ಲಿಸ್ರಿನ್ ವೇಸ್ಟ್ ಆಗಿದೆಯೋ ಗೊತ್ತಿಲ್ಲ. ಅದಕ್ಕೇ ಅವರು ಕೊನೆಗಾದ್ರೂ ಸ್ವಲ್ಪ ಹ್ಯಾಪಿ ಎಂಡಿಂಗ್ ಇರಲಿ ಅಂದ್ಬಿಟ್ಟು ಅಮ್ಮಯ್ಯ ಜೊತೆ ಸಾಯಿಸಬೇಡಿ ಅಂತ. 90ನೇ ಎಪಿಸೋಡಲ್ಲೇ ಒರಿಜಿನಲ್ ಬಿಟ್ಬಿಟ್ವಿ. 90ನೇ ಎಪಿಸೋಡ್ ಆದಮೇಲೆ ನಮ್ದು ಒರಿಜಿನಲ್ ಕತೆ, ನಮ್ಮ ಕತೆ, ನಾವು ಬರೆದಿರೋ ಕತೆಗಳು ನಡೀತಾ ಇದೆ. ಅದನ್ನೇ ಜನ ಇಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಆಲ್ರೆಡಿ ಒರಿಜಿನಲ್ ನೋಡಿರೋರು ಗೊತ್ತಾಗ್ಬಿಡ್ತಿತ್ತು ಅವ್ರಿಗೆ ಕತೆ ಹೀಗೆ ನಡೆಯುತ್ತೆ ಅಂತ. ಸೊ ನಾವು ಈಗ ಸ್ವಂತ ಕತೆಗಳು ಸುಮಾರು 100 ಎಪಿಸೋಡುಗಳು, ಆಲ್ಮೋಸ್ಟ್ 100 ಅಲ್ಲ 60 ಎಪಿಸೋಡ್ವರೆಗೂ ಸ್ವಂತ ಕತೆಗಳು ಮಾಡಿ, ಅಲ್ಲಿಂದ ಪಚ್ಚೆ ಗಂಡನ ಮನೆಗೆ ಹೋಗೋದ್ರಿಂದ ಹೊಸ ಕತೆ ಮಾಡಿರೋದ್ರಿಂದ ನಿಮಗೆ ಇಷ್ಟು ರೋಚಕವಾದ ಕತೆಗಳು ಬರ್ತಾ ಇದೆ ಈಗ. ಮತ್ತು ತೇಜ್ ಅವರು ಅಮ್ಮಾಜಿಗೆ ಮತ್ತು ಆಮೇಲೆ ಅವ್ರ ಪೇರೆಂಟ್ಸ್ಗೆಲ್ಲ ಅಷ್ಟೊಂದು ರೆಸ್ಪೆಕ್ಟ್ ಕೊಡುವಾಗ ಅಲ್ಲಿ ಅಮೇರಿಕಾದಿಂದ ಆ ಹುಡುಗಿನ ಲವ್ ಮಾಡೋ ಅಂಥದ್ದೇನಿತ್ತು? ಅಲ್ಲ, ನೀವು ಈ ಥರ ಎಲ್ಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ಕಷ್ಟ. ಅಲ್ಲ, ನಮ್ಮ ಡೌಟ್ ಕ್ಲಾರಿಫೈ ಮಾಡ್ಕೋಬೋದು. ಇಲ್ಲಿ ನಿಮ್ಮದು ಪ್ರೀತಿಯಿಂದ ಅಂದ್ಬಿಟ್ಟು ಕೆಳಗಡೆ ಸಬ್ ಟೈಟಲ್ ಹಾಕಿದ್ದೀರಾ, ಬಾಂಧವ್ಯಕ್ಕೆ ಬಣ್ಣ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅಮ್ಮಾಜಿಯವರು ನೀಲು ಅವ್ರನ್ನೇ ನಿಮಗೆ ಕೊಟ್ಟು ತಂದ್ಕೋಬೋದಾಗಿತ್ತಲ್ಲ ಅಂತ. ಮುಂಚೆನೇ ವಿಷಯ ಗೊತ್ತಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತು. ಅಲ್ಲ, ಈಗಲೂ ನೀವು ಅದಕ್ಕೆ ಅಂತಂದು ಇದು ಮಾಡ್ತೀರಲ್ಲ, ಪಚ್ಚೆ ಅವ್ರೂ ಸ್ವಲ್ಪ ಕನ್ವಿನ್ಸ್ ಮಾಡ್ಬೋದಲ್ಲ. ತೇಜು ಅವಳು ಆ ಥರ ನಮ್ಮ ಸಂಸ್ಕೃತಿಗೆ ಹೊಂದ್ಕೊಂಡು ಹೋಗೋದಿಲ್ಲ. ಸೊ ಅದಕ್ಕೇ ನೀನು ಬೇರೆ ನಮ್ಮ ಇಂಡಿಯನ್ ಕಲ್ಚರ್ ಅವಳನ್ನೇ ಮದುವೆ ಆಗು ಅಂತ ಅನ್ಬೋದು. ಅವಾಗ ನೀವೇನೇ ಸ್ವಲ್ಪ ನಿನ್ನ ತಂಗಿ ನೀಲನ್ನೇ ಇದು ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ನೀವು ಆ ರೀತಿ ಸಪೋರ್ಟ್ ಮಾಡ್ಬೋದಲ್ಲ. ಅಲ್ಲ, ಅದೇ ನನಗೆ ಅದು ಲವ್ ಆಗಿ ಎಲ್ಲ ಮುಂದುವರೆದ ಮೇಲೆ ಗೊತ್ತಾಗಿತ್ತು. ಅಥವಾ ನೀವೇನಾದರೂ ಆ್ಯಕ್ಟ್ ಮಾಡ್ತಿದ್ದೀರಾ ಅವರಿಬ್ರು ಒಂದಾಗ್ಲಿ ಅಂತ ಅಂದ್ಬಿಟ್ಟು ನೀವು ಬೇರೆ ಹುಡುಗಿನ ಕರ್ಕೊಬಂದು ಅವರಲ್ಲಿ ಪ್ರೀತಿ ಹುಟ್ಲಿ ಅಂತ ನೀವೇನಾರು ಆ ಥರ ಮಾಡ್ತಿದ್ದೀರಾ ಡಿಂಪಲ್ ಶಾರ್ಮಲಿ ಅವ್ರ ಜೊತೆ? ನೀವು ಹೆಂಗೆ ಅನ್ಕೊಂತೀರೋ ಹಂಗೆ. ಓಕೆ, ಎಲ್ಲರೂ ಹೇಳಿದ್ರು, ಮೆರಿಟ್ಸ್ ಎಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಬರುತ್ತೆ ಅದು ಇದು ಅಂತ. ಬಟ್ ಪರ್ಸ್ನಲ್ ಆಗಿ ಪಚ್ಚೆ ಅವ್ರದ್ದು ಯಾವಾಗ್ಲೂ ಐಬ್ರೋಸು ಸ್ವಲ್ಪ ತದ್ವಾ ಮಾಡಿರ್ತೀರಲ್ಲ, ಯಾಕೆ? ಅದು ನಾವು ಕಾಲೇಜಲ್ಲಿ ಇರ್ತಾ ಕ್ಯೂರಿಯಾಸಿಟಿ, ಒಂದು ಉಬ್ಬು ಹಾರ್ಸ್ ಕಲಿಬೇಕು ಅಂತ. ಅದು ಕಲಿತು ನಗಾಡ್ಬೇಕಾದ್ರೂ ಒಂದು ಭಾರತೆ, ಅಳ್ಬೇಕಾದ್ರೂ ಒಂದು ಭಾರತೆ, ಮಾತಾಡ್ಬೇಕಾದ್ರೂ ಒಂದು ಭಾರತೆ. ಎಷ್ಟು ಮಾಡಿದ್ರು ನನ್ನದು ಸ್ಪೆಷಲ್, ಅದು ಸ್ಪೆಷಾಲಿಟಿ ಪಚ್ಚೆದು. ಓಕೆ, ಇದು ನಮ್ಮ ವಿಲನ್ ಅವರಿಗೆ ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಅಂದರೆ ಒಂದು ಸ್ಫೂರ್ತಿಯಾಗಿರಬೇಕು. ಈಗ ನೀವೇನೇ ಸೀರಿಯಲ್ನಲ್ಲಿ ಅಷ್ಟೊಂದು ಮನೇನ ಎಲ್ಲ ಆಸ್ತಿ ನನಗೇ ಬರಲಿ ಅಂತ ಅಂದ್ಬಿಟ್ಟು ನೀವೇ ಹಿಂಗೆ ತೋರಿಸಿದ್ರೆ ಮನೇಲಿ ಬೇರೆ ಇನ್ನೂ ಸೌಕರ್ಯ ಅವ್ರುಗಳೂ ನಾನು ಹಿಂಗೆ ಮಾಡ್ಬೋದೇನೋ ಅನ್ನೋದಿರುತ್ತಲ್ವಾ? ಆ ಥರ ಮಾಡ್ತಿರೋದಕ್ಕೆ ಆ ಥರದ್ದು ಒಂದು ಪಾತ್ರ ಇದೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಅಲ್ಲ, ಮಾಡಿ ಅಂತ ನಾವು ಪ್ರೋತ್ಸಾಹ ಮಾಡ್ತಾ ಇಲ್ಲ. ಅಲ್ಲ, ಅದನ್ನೇ ಸ್ವಲ್ಪ ನೀವು ಇನ್ನೂ ಬರ್ತಾ ಫುಲ್ ಕಮ್ಮಿ ಮಾಡ್ಕೊಂಡು ಬರ್ಬೇಕು. ನೀವು ಇನ್ನೂ ಚಕ್ರಿಗೆಲ್ಲ ಕೊಟ್ಟು ಮಾಡೋದೆಲ್ಲ ಮಾಡ್ತಿದ್ದೀರಲ್ಲ. ಕೊನೆಗೆ ಇದನ್ನ ಮಾಡಬಾರ್ದು ಅಂತ ಗೊತ್ತಾಗುತ್ತಲ್ವಮ್ಮ. ಇಂಥವ್ರು ಇರ್ತಾರೆ, ಈ ಥರ ಆದರೆ ಈ ಥರ ಫ್ಯಾಮಿಲಿಲಿ ನೋವಾಗುತ್ತೆ ಅಂತ ಗೊತ್ತಾಗುತ್ತಲ್ವಾ. ಎಲ್ಲರೂ ಒಳ್ಳೆಯವ್ರು ಇದ್ಬಿಟ್ರೆ ಕೆಟ್ಟದ್ದು ಗೊತ್ತಾಗಲ್ಲ. ಪ್ರಪಂಚದಲ್ಲಿ ಒಳ್ಳೇದಿದ್ದ ಹಾಗೆ ಕೆಟ್ಟದ್ದು ಇದೆ. ಸೊ ಕೆಟ್ಟದ್ದು ಏನು ಅಂತ ತೋರಿಸ್ತಾ ಇದ್ದೀವಿ, ಒಳ್ಳೇದು ಕಲ್ತ್ಕೊಳ್ಳಿ ಅಂತ, ಕೆಟ್ಟದ್ದು ಕಲೀರಿ ಅಂತ ಅಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಪ್ರೀತಿಯಿಂದ